ಹಿಂದೂ ವಿದ್ಯಾರ್ಥಿನಿ ನೇಹಾ ಅವರ ಕಗ್ಗೊಲೆ ಮಾಡಿರೋದನ್ನ ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇನೆ. ಮುಸಲ್ಮಾನ್ ಗೂಂಡಾಗಳು ಈ ಕಾಂಗ್ರೆಸ್ ಸರ್ಕಾರ ನಮಗೆ ರಕ್ಷಣೆ ಕೊಡುತ್ತೆ ಅನ್ನೋಂಥ ಲೆಕ್ಕದಲ್ಲಿ ಹಿಂದೂ ಯುವಕರ ಹಿಂದೂ ಯುವತಿಯರ ಕೊಲೆಗಳು ನಡೆಸ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ಈ ರೀತಿ ಆಗ್ತಾ ಇರೋದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲೇನಪ್ಪ ಅನ್ನೋ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೊಡ್ತಾ ಇರೋಂಥ ಹೇಳಿಕೆ ಮಾತ್ರ ತೀರಾ ಖಂಡನೀಯ. ಇದು ಲವ್ ಜಿಹಾದೆ ಅಲ್ಲ, ಇದು ವೈಯಕ್ತಿಕ ವಿಚಾರಗಳು. ಕಾಲೇಜೊಳಗೆ ನುಗ್ಗಿ ಮುಸಲ್ಮಾನ್ ಕೊಲೆ ಮಾಡ್ತಾ ಇರ್ತಕ್ಕಂಥ ಲವ್ ಜಿಹಾದೇನೋ ವೈಯಕ್ತಿಕನೋ. ಹಾಗಾದ್ರೆ ನಿಮ್ಮ ಮಕ್ಕಳಿಗೆ ಈ ರೀತಿ ಕೊಲೆಗಳಾಗಿದ್ದಿದ್ರೆ ಇಷ್ಟು ಹಗುರವಾಗಿ ಮಾತಾಡ್ತಿದ್ರ? ಕೇಂದ್ರ ನಾಯಕರಾದ ಸುರ್ಜೇವಾಲಾ ಹೇಳಿದ್ದಾರೆ, ಕೊಲೆ ಆದ ಒಂದೇ ದಿನಕ್ಕೆ ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ ನಾವು ಕೊಲೆಗಳನ್ನ. ಕೊಲೆ ಆಗಕ್ಕೆ ಯಾಕೆ ಬಿಟ್ರಿ? ಇದೇ ಮಾತನ್ನ ನೀವು ವಾಪಸ್ ನಿಮಗೆ ಕೇಳ್ತೀನಿ. ನಿನ್ನ ಮಗಳು ಇದೇ ರೀತಿ ಕೊಲೆ ಮಾಡಿದ್ರೆ ಒಂದೇ ದಿನದಲ್ಲಿ ಅರೆಸ್ಟ್ ಮಾಡಿಬಿಟ್ಟಿದ್ರೆ ಸಂತೃಪ್ತಿ ಪಡ್ಕೊತಿದ್ರ ಸುರ್ಜೇವಾಲಾರವರೇ? ತೀರಾ ನಾಚಿಕೆಗೇಡು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಈ ವ್ಯವಸ್ಥೆ. ಜನ ಸಿಡಿದೇಳೋಕ್ಕಿಂತ ಮುಂಚೆನೆ ಯಾರು ಅವನ್ನ ಅರೆಸ್ಟ್ ಮಾಡಿದಿರಿ ಅವನಿಗೆ ಗುಂಡಿಟ್ಟು ಕೊಲ್ಲಬೇಕು, ಇಲ್ಲ ಅವನಿಗೆ ನೇಣಾಕ್ಬೇಕು. ಹಿಂದೂಗಳ ತಾಳ್ಮೆಯಿಂದ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ಇದರ ವಿರುದ್ಧವಾಗಿ ನಾಳೆ ಸೋಮವಾರ ದಿನ ಬೆಳಗ್ಗೆ 10 ಗಂಟೆಗೆ ಶಿವಮೊಗ್ಗದಲ್ಲಿ ರಾಷ್ಟ್ರಭಕ್ತ ಬಳಗದಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಾವು ಇಟ್ಕೊಂಡಿದ್ದೇವೆ. ಬೆಳಗ್ಗೆ 10 ಗಂಟೆಗೆ ದೈವಜ್ಞ ಕಲ್ಯಾಣದ ಮಂದಿರದಿಂದ ಹೊರಟು ದುರ್ಗಿಗುಡಿ ಮಾರ್ಗವಾಗಿ ಬಾಲರಾಜ ರಸ್ತೆ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಾವು ಮನವಿ ಕೊಡ್ತಾ ಇದ್ದೇವೆ. ಮೊನ್ನೆ 3 ದಿನದ ಕೆಳಗೆ ಚನ್ನಗಿರಿ ತಾಲೂಕಲ್ಲಿ ರಾಮನವಮಿ ದಿನ ಗೋಪಿ ಅನ್ನಂತ ಯುವಕನಿಗೆ, ಪಾನಕ ಕೋಸಂಬರಿ ಹಂಚ್ತಾ ಇರೋಂಥ ಯುವಕನಿಗೆ ಚಾಕು ಹಾಕಿದೆ. 5 ಜನ ಚಾಕು ಹಾಕಿದ್ದಾರೆ. ಏನಾಗಿದೆ? ಹಿಂದೂಗಳಿಗೆ ಏನು ಮಾಡಿದ್ರು ಸಹಿಸ್ಕೋತಾರೆ ಅವರು. ಪೊಲೀಸ್ ಇಲಾಖೆ, ಕಾಂಗ್ರೆಸ್ ಸರ್ಕಾರ ನಮ್ಮ ರಕ್ಷಣೆಯಲ್ಲಿ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಸೊಕ್ಕಿನ ದುರಾಂಕಾರಿ ಮುಸಲ್ಮಾನ್ ಗೂಂಡಾಗಳಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಸರಿಯಾದ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಇನ್ನು ಇಡೀ ರಾಜ್ಯದಲ್ಲಿ ಹಿಂದೂ ಸಮಾಜ ಜಾಗೃತಿ ಆದರೆ ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಾಗ್ಲಿಕ್ಕಿಲ್ಲ. ಇದಕ್ಕೆ ಎಚ್ಚರಿಕೆ ನಾನು ಕೊಡಕ್ಕೆ ಇಷ್ಟಪಡ್ತೇನೆ. ತುರ್ತಾಗಿ ಹಿಂದೂಗಳು, ಯುವಕರಿರ್ಬೋದು, ಯುವತಿಯರಿರ್ಬೋದು, ಕೊಲೆ ಸುಲಿಗೆ ಏನು ನಡೀತಾ ಇದೆ ಇದು ತಕ್ಷಣ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಗಮನಿಸಬೇಕು. ಆ ದಿಕ್ಕಿನಲ್ಲಿ ಇನ್ನು ಮುಂದೆ ಆಗಕೂಡದು, ಆ ಕಡೆ ಗಮನ ಹರಿಸಬೇಕು ಅಂತ ಒತ್ತಾಯನ ಮಾಡ್ತೇನೆ. ಕಾರಣಗಳಿಂದ ಆಗಿದೆ ಅಂತಕ್ಕಂಥದ್ದು ಅವರು ಸಮರ್ಥನೆ ಹೇಳ್ತಾ ಇರೋದು. ತನಿಖೆ ಮುಂಚೆನೆ ಮುಖ್ಯಮಂತ್ರಿ, ಗೃಹ ಮಂತ್ರಿ ಹೇಳಿಕೆ ಕೊಡೋದಕ್ಕೆ ಇವ್ರು ಅಧಿಕಾರ ಕೊಟ್ಟಾರ ಯಾರು? ಸತ್ತಿನೋ ಹೆಣ ಇರ್ಬೇಕಾದ್ರೆ ಇವ್ರು ಹೇಳಿಕೆ ಕೊಡ್ತಾರಲ್ಲ. ಒಂದ್ ಕಡೆ ಪ್ರೀತಿ ಮಾಡ್ತಿದ್ರು, ಲವ್ ಜಿಹಾದಿ ಅಲ್ಲ. ಏನಾಗಾದ್ರೆ ಅವರೇ ಹೇಳ್ತಾರೆ ಪ್ರೀತಿ ಮಾಡ್ತಾ ಇದ್ದಿದ್ದು ಹೌದು. ಹಿಂದೂ ಯುವತಿನೇ ಪ್ರೀತಿ ಮಾಡ್ಬೇಕಾ? ಒಪ್ಪಲಿಲ್ಲ ಅಂದ್ರೆ ಚಾಕು ಹಾಕ್ಬೇಕಾ? ಎಷ್ಟು ಜನ ಬಲಿ ತಗೋಬೇಕು ಅಂತ ಇನ್ನು ಅನ್ಕೊಂಡಿದ್ರಿ ಇನ್ನು ಹಿಂದೂ ಹೆಣ್ಮಕ್ಳನ್ನ? ನಾನು ಅದಕ್ಕೋಸ್ಕರ ಹೇಳುದು, ಈ ಹಿಂದೂ ಸಮಾಜದ ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ಕೆ ಹೋಗ್ತಿದ್ದಾರೆ ಕಾಂಗ್ರೆಸ್ಸಿಗರು. ವೈಯಕ್ತಿಕ ಯಾರು ಬೇಕಾದ್ರೆ ಚಾಕು ಹೋಗ್ತೀರೇನಾಗರೆ? ಯಾರು ಬೇಕಾದ್ರೆ ಕೊಲೆ ಮಾಡ್ತೀರೇನು?
ಯಾವ ಕಾರಣಕ್ಕೂ ಇದನ್ನ ಯಾವ ಹಿಂದೂ ಸಮಾಜ ಯಾವ ವ್ಯಕ್ತಿನೂ ಕೂಡ ಒಪ್ಪಲ್ಲ. ಇಂಥ ಘಟನೆಗಳಿಗೆ ರಾಜ್ಯ ಸರ್ಕಾರ ಮಾತ್ರ ಹೊಣೆನ ಕೇಂದ್ರ ಸರ್ಕಾರದಲ್ಲಿ ನೋ, ಇದು ಲಾ ಅಂಡ್ ಆರ್ಡರ್ ರಾಜ್ಯ ಸರ್ಕಾರದ ಜವಾಬ್ದಾರಿ. ಅವ್ರು ನಮ್ಮ ಕೈಲಿ ಆಗಲ್ಲ, ಇದನ್ನು ನೀವು ಕೇಂದ್ರ ಸರ್ಕಾರ ಮಾಡಿದ ಪತ್ರ ಬರ್ದಾಕಿ, ನಾವು ಹೇಳಿಗಳು, ನಾವು ಅಯೋಗ್ಯರು, ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹೇಳಿ. ಈ ತರದ ಕೊಲೆ ಪ್ರಕರಣಗಳು ಕೇವಲ ಕಾಂಗ್ರೆಸ್ ಆಡಳಿತ ಸರ್ಕಾರದಲ್ಲಿ ಮಾತ್ರ ನಡೆದಿದೆಯಾ, ಬೇರೆ ಪಕ್ಷಗಳ ಸರ್ಕಾರ ನೋಡಿ, ನಾನು ಈಗಿನ ಪ್ರಸ್ತಾಪ ಮಾಡ್ತೀನಿ, ನಾನು ಇತಿಹಾಸಕ್ಕೆ ಹೋಗ್ತಿಲ್ಲ. ಈ ಕಣ್ಣಿಂದ ನೋಡ್ತಾ ಇರೋದನ್ನ ತಡ್ಕೊಡಕ್ಕಾಗ್ತಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಧರ್ಮಸ್ಥಳ ಸೌಜನ್ಯ ಪ್ರಕರಣ ಆದಾಗ ಈಶ್ವರಪ್ಪನವರು ಸೇರಿ ಅದನ್ನು ಯಾರು ಬಲವಾಗಿ ಖಂಡಿಸಲಿಲ್ಲ. ಯಾರು ಹೇಳಿದಂಗಂತ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರು ಕೇಳಿ, ಅವ್ರಿಗೇನೇ ನಾನು ಅನುಕೂಲಗಳು ಮಾಡಿಕೊಟ್ಟಿದ್ದೀನಿ. ಅವ್ರಿಗೇನು ತನಿಖೆಗಳಾಗಬೇಕಲ್ಲ, ಕೇಂದ್ರ ಸರ್ಕಾರ ಜೊತೆಗೆ ಮಾತಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ. ಇದು ಡ್ರಾಮಾ ಮಾಡೋಕ್ಕೆ ಈಶ್ವರಪ್ಪ ಇಲ್ಲ. ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ ವೈಯಕ್ತಿಕೋ, ನನಗೋ, ನನ್ನ ಹೆಂಡತಿಗೋ, ನನ್ನ ಮಕ್ಕಳಿಗೋ ಆಗಿರೋಷ್ಟು ನೋವು ನನಗೆ ನೋವಾಗತ್ತೆ. ಬಹಿರಂಗವಾಗಿ ನಾನು ಪ್ರತಿಭಟನೆ ಮಾಡ್ತೀನಿ. ಇದೇ ಕಾರಣಕ್ಕೇನೆ, ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಯಾರೂ ಒಪ್ಪಲ್ಲ. ಸರ್, ಈಗ ಬಿಜೆಪಿ ನಾಯಕರು ನಿಮ್ಮಷ್ಟು ಉಗ್ರವಾಗಿ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಹೇಳಿದ್ದಾನ ಬಿಜೆಪಿ. ಹೌದು ಸರ್, ಈಗ ಒಂದೇ ಯಾಕೆಂದ್ರೆ ಒಂದ್ ಕಡೆ ಮುಸಲ್ಮಾನ್ ಗೂಂಡಾಗಳ ಭಯ, ಎಲ್ ಮೇಲೆ ನಮ್ಮ ಮನೆಗೆ ತೊಂದರೆ ಕೊಟ್ಬಿಡ್ತಾರೋ, ನಮ್ಮ ಮಕ್ಕಳಿಗೆ ತೊಂದರೆ ಕೊಟ್ಬಿಡ್ತಾರೋ, ನನಗೆ ಗುಂಡು ಹಾಕ್ತಾರೋ, ಬಾಂಬ್ ಹಾಕ್ತಾರೋ, ಈ ಭಯ. ಮತ್ತೊಂದು ಕಡೆ ಸರ್ಕಾರ ಯಾಕೆ ಬೇಕಪ್ಪ, ನನ್ನ ವರ್ಷ ನಾವು ಸುಮ್ಮನೆ ಇದ್ರೆ ಸಾಕು ಅನ್ನೋಂಥ ಭಾವನೆಗಳು ಬರ್ತಾ ಇದೆ. ಅನೇಕರು ಖಂಡನೆ ಮಾಡ್ತಾರೆ, ಖಂಡನೆ ಎಲ್ಲರೂ ಮಾಡಿಲ್ಲ ಅಂತ ನಾನು ಹೇಳಲ್ಲ, ಕೆಲವರು ಹೇಡಿಗಳಿದ್ದಾರೆ, ನಾನು ಇಲ್ಲ ಅಂದಿಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ನಾನೇ ಬಹಳ ಜೋರಾಗಿ ಹೇಳ್ತೀನಿ, ಈಶ್ವರಪ್ಪ ಮಾತ್ರ ಖಂಡನೆ ಮಾಡ್ತಾನೆ ಅಂತಲ್ಲ. ನನ್ನ ರಕ್ತ ಕುದಿಯುತ್ತೆ ಹಿಂದೂಗಳು ಈ ರೀತಿ ಸಮಸ್ಯೆ ಆಗ್ತದೆ. ಅಲ್ಲ ಸರ್, ಮುಂಚೆಂದೂ ನಾನು ಇದನ್ನೇ ಮಾಡ್ಕೊಂಡು ಬಂದಿರೋದು. ಅಲ್ಲ ಸರ್, ಒಬ್ಬ ಹೆಣ್ಮಗಳನ್ನು ಈ ಥರ ಮಾಡಿದಾಗ ಮಾನವೀಯತೆ ಇರೋರು ಯಾರು ಅದನ್ನು ಒಪ್ಪಲ್ಲ, ಎಲ್ಲರೂ ಖಂಡಿಸ್ತಾರೆ. ಇದನ್ನು ರಾಜಕೀಕರಣಗೊಳಿಸುವಂಥದ್ದು ಮತ್ತು ಇದರ ಲಾಭ ಪಡೀಲಿಕ್ಕೆ ಪ್ರಯತ್ನ ಪಡಿ, ನೀವು ಅಂತ ನಾನು ಹೇಳ್ತಾ ಇಲ್ಲ, ಯಾರಾದರೂ ಪ್ರಯತ್ನ ಪಡುವಂಥದ್ದು ಅದು ಸರಿನಾ ಅಂತ ನಮ್ಮ ಪ್ರಶ್ನೆ. ಇದನ್ನು ರಾಜಕೀಯಕ್ಕೆ ಬಳಸ್ಕೊಂಡ್ರೆ ಮುಟ್ಟಾಡ್ರು ಅಂದೆ. ನಾನು ಅದಕ್ಕೋಸ್ಕರ ಹೇಳಿದೆ, ಸ್ವಂತ ನನ್ನ ಮಕ್ಕಳಿಗಾದರೆ ನೋವಾಗುತ್ತಲ್ಲ, ಅದನ್ನು ನೋವು ಅನ್ಕೋಬೇಕು ವಿನಃ ರಾಜಕಾರಣ ಮಾಡಕ್ಕೆ ಹೊಟ್ಟಿದ್ದಾರೆ ಅಂತಂದ್ರೆ ತಪ್ಪು. ನಾನು ಯಾವ ಕಾರಣಕ್ಕೂ ದೇವ್ರು ಕ್ಷಮಿಸಲ್ಲ. ಅದನ್ನು ಈ ರೀತಿ ಕೊಲೆಗಳನ್ನ ರಾಜಕೀಯಕ್ಕೆ ಬಳಸ್ಕೊಂಡ್ರೆ ದೇವ್ರು ಕ್ಷಮಿಸಲ್ಲ. ಈಗ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಆ ರೀತಿ ಹೇಳಿಕೆ ಕೊಟ್ಟಿದ್ದಾರಲ್ಲ, ಆ ಹೇಳಿಕೆ ಅವರು ವಾಪಸ್ ತಗೊಂಡು ನಾನು ಕ್ಷಮಿಸ್ಬೇಕು, ಹಿಂದೂ ಸಮಾಜದ ಮುಂದೆ ಕ್ಷಮೆ ಕೇಳಬೇಕು. ತಕ್ಷಣ ಆ ರೀತಿ ಕೊಲೆ ಮಾಡಿರೋಂಥ ವ್ಯಕ್ತಿಗಳಿಗೆ ಏನು ಕಾನೂನು ತಿದ್ದುಪಡಿ ಮಾಡಿ, ಅದಕ್ಕೆ ಹೇಳಿದ್ದು ಗುಂಡಿಟ್ಟು ಕೊಲ್ಬೇಕು. ಅಲ್ಲ, ಹಾಗೆ ಗುಂಡಿಟ್ಟು ಹಾಗೆ ಅಲ್ಲ ಸರ್, ತಡ್ರಿ, ಯೋಗಿ ಆದಿತ್ಯನಾಥ್ ಮಾಡಲಿಲ್ಲ. ಅಲ್ಲ ಸರ್, ಹಾಗೆ ಗುಂಡಿಟ್ಟು ಕೊಲ್ಲೋದಾಗಿದ್ರೆ ಗುಜರಾತ್ನಲ್ಲಿ ಸುಮಾರು ಜನ ಗುಂಡಿಟ್ಟು ಕೊಲ್ಲಬೇಕಾಗಿತ್ತು. ಅಲ್ಲಿ ಮುಸ್ಲಿಂ ಒಬ್ಬಳು ಗರ್ಭಿಣಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿ ಸುಪ್ರೀಂ ಕೋರ್ಟ್ ಕೂಡ ಅವರಿಗೆ ಕೇಸನ್ನು ಮತ್ತೆ ರಿಓಪನ್ ಮಾಡಿ, ಹಾಂ ಅದು ಹೇಗೆ ಬೇರೆ ಆಗುತ್ತೆ ಸರ್ ಅದು? ಯಾರು ವ್ಯವಸ್ಥಿತವಾಗಿ ಹಿಂದೂ ಸಮಾಜದ ಮೇಲೆ ಅನ್ಯಾಯ ಮಾಡಿದ್ರೋ ಅಂತ ಗೂಂಡಗಳಿಗೆ ಯೋಗಿ ಆದಿತ್ಯನಾಥ್ ಅವರು ಗುಂಡಿಟ್ಟು ಹೊಡೆದು ತೆಗೆದ್ಬಿಟ್ರು. ಒಬ್ಬ ಒಂದು ಗಂಟೆಗೆ ಒಂದು ಗುಂಡು ತೀರ್ಮಾನ ಮಾಡಿ. ಹಾಗಾದ್ರೆ ನನ್ನ ನ್ಯಾಯಾಲಯ ಸಂವಿಧಾನಪುರ ಯಾಕೆ ಸರ್? ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್. ಹಾಗಾಗಿ ಇವತ್ತು ಅಷ್ಟೊಂದು ಗೂಂಡಾಗಿರಿ ಗುಜರಾತ್ ನಡೀತಾ ಇಲ್ಲ. ಕೆಲವೊಂದು ಅಕಸ್ಮಾತ್ಗಾಗಿ ಕೆಲವು ಆಗಿದ್ರೆ ಅದು ತಪ್ಪೇ. ಅಲ್ಲ, ನೀವು ಉತ್ತರ ಪ್ರದೇಶದ ಬಗ್ಗೆ ಹೇಳ್ತಾ ಇದ್ದೀರಿ, ನಾನು ಗುಜರಾತ್ ಬಗ್ಗೆ ಕೇಳಿದ್ದೆ. ಗುಜರಾತಲ್ಲೂ ಅಷ್ಟೇ, ಉತ್ತರ ಪ್ರದೇಶದಲ್ಲೂ ಅಷ್ಟೇ, ಇಡೀ ದೇಶದಲ್ಲಿ ಎಲ್ಲೇ ಆದರೂ ಕೂಡ. ಅಲ್ಲ ಸರ್, ಹಾಗಾದ್ರೆ ಕಾನೂನನ್ನು ಕೈಗೆತ್ತಿ ತಗೊಳ್ಳೋದಾದ್ರೆ ಸಂವಿಧಾನ ಇರೋದು ಯಾಕೆ, ಲಾ ಆ್ಯಂಡ್ ಆರ್ಡರ್ ಇರೋದು ಯಾಕೆ, ನ್ಯಾಯಾಲಯ ಯಾಕೆ ಸರ್? ಕಾನೂನನ್ನ ಕೈ ತಗೊಂಡು ಅವರು ತಿದ್ದುಪಡಿ ಮಾಡ್ಕೊಂಡಿದ್ದಾರೆ. ಕೆಲವು ಕಡೆ ಬುಲ್ಡೋಸರ್ ಹೊಡೆದ್ರು, ತಿದ್ದುಪಡಿ ಮಾಡಿಕೊಂಡು, ಕೆಲವು ಕಡೆ ಪೊಲೀಸ್ನವರು ತಲೆ ಹೊಡಿಬೇಕು, ಕಾಲು ಹೊಡಿಬೇಕು ಅಂತ ಹೊಡೆದಂಗೆ ಮಾಡಿ ಎಲ್ಲಿ ತೆಗಿಬೇಕು ಅಂತ ಹೇಳಿದ್ರು. ಇವ್ರು ಕಾನೂನು ಬದ್ಧವಾಗಿ ಹಿಂದೂಗಳಿಗೆ ಕೊಲೆ ಮಾಡ್ತಿದ್ದಾರಾ? ಹೆಣ್ಮಗಳನ್ನು ಪೊಲೀಸ್ ಈಗ ಹುಬ್ಬಳ್ಳಿಗೆ ಹೋಗಿ ನುಗ್ಗು ಕೊಚ್ಚಾಕ್ತಿದ್ರಲ್ಲ, ಯಾವ ಕಾನೂನು ಇದೆ ಇದರಲ್ಲಿ? ಅಲ್ಲ, ಕೇಳ್ರಿ, ಇಂತ ಹೇಳಿದ ಕೆಟ್ಟ ಬುದ್ಧಿ ನಾನು ಬಂದ ಹೇಳಿ ಸರ್, ಹೇಳಿ ಹೇಳಿ ಪೂರ ಕೇಳ್ರಿ. ಕುದಿಯತ್ರಿ ರಕ್ತ ಇದಕ್ಕಿದ್ದಂಗೆನೆ ಇದು ಕಾಲೇಜ್ ಹಾಸ್ಪಿಟಲ್ ಹೋಗಿ ನುಗ್ಗ, ಆ ಕಾಲೇಜ್ ಪ್ರಮಿಸಸ್ ಅಲ್ಲಿ ಹೋಗಿ ಚಾಕು ಹಾಕಿದ್ದು ನಿಮ್ ಕಾನೂನು ಹೇಳುತ್ತಾ? ಈ ರೀತಿ ಆದಂತ ಸಂದರ್ಭ ನಾಳೆ ಬೆಳಿಗ್ಗೆ ಈ ಬಜರಂಗ ದಳ ಹುಡುಗರು ಸುಮ್ಮನೆ ಕೂತ್ಕೋತಾರ? ನುಗ್ತಾರೆ. ಬಜರಂಗ ಹುಡುಗರು ಕಾನೂನು ಕೈ ತಗೊಂಡ್ರು ಅಂತ ಸಿಟ್ ಮಾಡ್ತೀರಿ.
ಮುಸಲ್ಮಾನ್ ಗುಂಡಗಳು ಕಗ್ಗೊಲೆ ಮಾಡಿದ್ರೆ ಕಾನೂನು ಲೆಕ್ಕ ಇದೆ. ಅಲ್ಲ ಸರ್, ಯಾರು ಮಾಡಿದ್ರು ತಪ್ಪೇ. ಹೇಳಪ್ಪ ಪೂರ ಹ್ಮ್. ಪ್ರಶ್ನೆ ಕೇಳಿದ್ರು ಗುಜರಾತ್ ಅಲ್ಲ, ಅದು ಹೇಳಿ 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 ಹೇಳಿ. ಯಾರು ಮಾಡಿದ್ರು ತಪ್ಪೇ. ಮೊದಲನೇ ತಪ್ಪೇ ಯಾರ್ದು? ಯಾರು ಕಾಲೇಜ್ಗಳನ್ನು ನುಗ್ಗಿ ಕೊಲೆ ಮಾಡ್ತಾರೋ ಅವ್ರು ತಪ್ಪಾನೆ. ಆಕ್ಷನ್ ರಿಯಾಕ್ಷನ್ ಬಂದಾಗ ಅದು ತಪ್ಪು ಅಂತ ಹೇಳಿ ಅಲ್ಲ, ಒಪ್ಕೊತೀರೇನು? ಈ ಹಿಂದೆ ಮುಸ್ಲಿಂ ಹೆಣ್ಮಗಳಿಗೂ ಕೂಡ ಹಿಂದೂ ಅವರು ಈ ತರ ಕೊಲೆ ಮಾಡಿದ ಘಟನೆಗಳು ಇದಾವೆ. ಅದೇ ಹೇಳ್ತೀರಲ್ರಿ ನೀವು. ತಪ್ಪೇ ಅಂತ 100 ಸಾರಿ ಹೇಳಿದೀನಿ. ಉದಾಹರಣೆ ಸಮೇತ ಕೊಡ್ರಿ, ಸಂಬಂಧಪಟ್ಟವ್ರು ಗುಂಡಿಟ್ಟು ಹೊಡೀರಿ. ಅಲ್ಲ, ಅದು ಹೆಂಗೆ ನಾನೇನ್ ಹಿಂದೆ ಮುಂದೆ ನೋಡಲ್ಲ. ಅಲ್ಲ, ಗುಂಡಿಟ್ಟು ಹೆಂಗೆ ಹೊಡಿಯೋಕ್ಕಾಗತ್ತೆ ಸರ್? ಅದು ಆಗಲ್ಲ. ಕಾನೂನು ಅಂತ ಎಲ್ಲ ಇದೆ ಅಲ್ಲ ಸರ್. ಅದಕ್ಕೆ ಕಾನೂನಲ್ಲಿ ಈಗ ನೀವೇ ಗೃಹ ಮಂತ್ರಿ ಆಗಿದ್ರೆ ಗುಂಡಿಟ್ಟು ಹೊಡಿಸ್ತಿದ್ರ ಸರ್? ಖಂಡಿತ ಹೊಡಿಸ್ತಿದ್ದೆ. ಇಲ್ಲ ಸರ್, ಹಂಗೆ ಹೇಳಿ. ನೀವು ಹೇಳ್ಬೋದು, ಈಗ ನಾನು ಹೇಳಲ್ಲ. ಈಗ ಹೇಳ್ತೀರಷ್ಟೇ ನೀವು. ಅಲ್ಲ ಸರ್, ಕಾನ್ಸ್ಟಿಟ್ಯೂಷನ್ ಒಂದು ಲಾ ಅಂಡ್ ಆರ್ಡರ್ ನ್ಯಾಯಾಲಯ ಇರುತ್ತಲ್ಲ ಸರ್. ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ಈ ಸಂವಿಧಾನ ಬಗ್ಗೆ ಸಿದ್ದರಾಮಯ್ಯ ಬಹಳ ಹೇಳ್ತಾರೆ. ಅದೇ ಸಂವಿಧಾನ ಆ ಹೆಣ್ಮಗಳಿಗೆ ನೇಹ ಕೊಲೆ ಆಯ್ತಲ್ಲ, ಒಪ್ತಾರ ಅದನ್ನ? ಈಗ ಅವ್ರೇನಾದ್ರು ಸುಮ್ಮನೆ ಅಂತ ಯಾಕ್ರಿ ಅಲ್ಲಲ್ಲ, ಏನೋ ತಪ್ಸ್ಕೊಂಡು ಹೋಗುವಾಗ ಅವನಿಗೆ ಏನಾದ್ರು ಇದು ಮಾಡ್ಬೋದು ಬಿಟ್ಟು. ಹಾಂ, ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್. ಈ ಮಧ್ಯೆ ಮಧ್ಯೆ ಬಾಯ್ ಹಾಕಿದ್ರೆ ಹಾಂ, ಹೇಳಿ 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 ಸರ್, ಇದೆಲ್ಲ ಪದ್ಧತಿ ಇದು. ಹೇಳಿ. ನಿಮಗೆ ಪತ್ರಕರ್ತರಿಗೆ ಪತ್ರಿಕಾ ಸ್ವಾತಂತ್ರ್ಯ ಬರಬೇಕು ಅಂತ ನಾವು ಜೈಲಿಗೆ ಹೋಗಿದ್ವಿ. ಸಂವಿಧಾನ ಉಳಿಸುತ್ತಾನೆ, ಏನ್ ಲಾಭ ಆಯ್ತು? ಅಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಅಂದ್ರೆ ಪ್ರಶ್ನೆ ಕೇಳುವಂಥ ಸ್ವಾತಂತ್ರ್ಯ ನಾವು ಕೇಳ್ತಾ ಇದ್ದೀವಿ, ನೀವು ಅದಕ್ಕೆ ಉತ್ತರ ಕೊಡಬೇಕು. ಮಧ್ಯೆ ಮಧ್ಯೆ ಬಾಯ್ ಹಾಕಿ ಸ್ವಾತಂತ್ರ್ಯ. ಹೇಳಿ ಸರ್, ಹೇಳಿ ಕೇಳೋದಕ್ಕೆ ಕೂಡ ಸ್ವಾತಂತ್ರ್ಯ ಇದೆ. ಹೇಳಿ, ಹೇಳಿ. ಏನೇನ್ ಕೇಳಬೇಕು ಪೂರ ಕೇಳ್ಬಿಡಿ. ಹೇಳಿ, ಹೇಳಿ. ಉತ್ತರ ಕೊಡೋದು ಪೂರ್ಣ ಬಿಡಿ. ಹೇಳಿ ಹೇಳಿ. ನಾನು ಮಾತಾಡ್ಬೇಕಾದ್ರೆ ಮಧ್ಯ ಆಯ್ತು ಆಯ್ತು, ಹೇಳಿ. ನೋಡಿ, ಸಂವಿಧಾನಬದ್ಧವಾಗಿ ಯಾವುದೇ ವ್ಯಕ್ತಿನ ಕೊಲೆ ಮಾಡಕ್ಕೆ ಅವಕಾಶ ಇಲ್ಲ. ಇಂಥ ಸಂದರ್ಭದಲ್ಲಿ ಕಾಲೇಜ್ ಪ್ರಿಮಿಸಲ್ಲಿ ನುಗ್ಗಿ ಎಷ್ಟು ಧೈರ್ಯ ಇರಬೇಕು. ಹೆಂಗಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ರಕ್ಷಣೆ ಕೊಡುತ್ತೆ. ನುಗ್ಗಿ ಕೊಲೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇದು ತಪ್ಪು ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಅಧಿಕಾರ ಇದೆ? ಕಾಲಿಗೆ ಹೊಡೆಯಕ್ಕೆ ಅವಕಾಶ ಇದೆ. ಒಪ್ತೀರಾ? ಕಾಲಿಗೆ ಹೊಡೆದಂಗೆ ಮಾಡಿ ಮೇಲೆ ಹೊಡೆಯಕ್ಕೆ ಬರಲ್ವಾ? ನನ್ನ ಮಗಳಿಗೋ ನಿನ್ನ ಮಗಳಿಗಾಗಿದ್ರೆ ನೀವು ಕಾನೂನು ಏನ್ ಮಾಡ್ತಾ ಇದೆ ಅಂತ ಕೇಳ್ತಾ ಕೂತ್ಕೊತಿದ್ರಾ? ಕಾನೂನನ್ನು ತಿದ್ದುಪಡಿ ಮಾಡೇ ಉತ್ತರ ಪ್ರದೇಶ, ಗುಜರಾತ್ಗಳಲ್ಲಿ ಏನೇನ್ ಮಾಡಬೇಕೋ ಮಾಡಿದ್ದಾರೆ, ಇನ್ನೂ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಮುಸಲ್ಮಾನರ ರಕ್ಷಣೆ ಮಾಡಕ್ಕೆ ಹೊರಟಿರೋದೇ ಈ ರೀತಿ ನಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ಅಂತೇಳಿ ಮುಸಲ್ಮಾನ್ ಗೂಂಡಗಳು ಇಷ್ಟು ಬಾಲ ಬಿಚ್ಕೊಂಡಿರೋದು. ಈ ಬಾಲ ಕಟ್ ಮಾಡಬೇಕು ಅನ್ನೋದಾದ್ರೆ ಸರ್ಕಾರ ಬಿಗಿ ಕ್ರಮ ತಗೋಬೇಕು. ಇದು ನನ್ನ ಒತ್ತಾಯ. ಆಯ್ತು ಸರ್, ನಾವು ಕೇಳ್ಬೋದಾ ಈಗ? ಬೇರೆ ಹೇಳಿ ಸರ್. ಈಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಿದೆ ಮಲೆನಾಡಿಗೆ ಸಂಬಂಧಪಟ್ಟ. ಈಗ ಅರಣ್ಯ ಭೂ ಒಪ್ಪಿಗೆ ಸಮಸ್ಯೆ ಇದೆ, ಆಮೇಲೆ ಸರ್ಕಾರಿ ಕಂದಾಯ ಭೂಮಿಗಳ ಮಂಜೂರಾಗ್ತಾ ಇಲ್ಲ, ಬಹಳ ವರ್ಷಗಳು. ಡೆಲ್ಲಿಗೆ ಹೋಗ್ತೇನೆ, ಸಂಬಂಧಪಟ್ಟ ಮಂತ್ರಿಗಳನ್ನ ಅಧಿಕಾರಿಗಳ ಜೊತೆ ಕೂತ್ಕೊಳ್ತೇನೆ, ಚರ್ಚೆ ಮಾಡೋಣ. ಹಣಕಾಸು ಸಮಸ್ಯೆ ಇದೆಯಾ? ಮೋದಿ ಕಾಲಿಗೆ ಬಿದ್ದು ನಾನು ದುಡ್ಡು ತರ್ತೇನೆ. ಕಾನೂನು ಸಮಸ್ಯೆಗಳಿದೆಯಾ? ಕೂತ್ಕೊಂಡು ಚರ್ಚೆ ಮಾಡೋಣ. ಆಗತ್ತೆ ನನಗಿದ್ರೆ ಅಲ್ಲೇ ಆಗತ್ತೆ, ಬಿಡಲ್ಲ ನಾನು ಅಂತ ಹೇಳ್ತೀನಿ. ಆಗಲ್ಲಪ್ಪ ನೀವು ಅವರೇ ಕನ್ವಿನ್ಸ್ ಆದ್ರೆ ನಾನು ಏನು ಮಾಡಕ್ಕೆ ಬರಲ್ಲ. ಇದಕ್ಕೆ ನಾನು ಈ ಎಲ್ಲ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆನೂ ಕೂಡ ಒಂದಲ್ಲ, ಅವ್ರು ಹೇಳಿದ ಅರಣ್ಯದಿರ್ಬೋದು, BSL ಇರ್ಬೋದು, ಈ ಥರ ಬೇಕಾದ ಜಿಲ್ಲೆ ಅವನ್ನೆಲ್ಲವೂ ಕೂಡ ನಾನು ಬಗೆಹರಿಸೋ ಪ್ರಯತ್ನ ಮಾಡ್ತೇನೆ. ಸರ್, ಈಗ ಆರ್ಗ ಜ್ಞಾನೇಂದ್ರ ಅವರು ಈಶ್ವರಪ್ಪ ಅವರ ಸ್ಪರ್ಧೆ, ನಾಮಕಾವಸ್ಥೆ ಸ್ಪರ್ಧೆ, ಅವರಿಗೆ ಬೂತಲ್ಲಿ ಏಜೆಂಟ್ ಕೂಡ ಸಿಗೋದಿಲ್ಲ. ಹಾಗಾಗಿ ಅವರು ಈಗಲೂ ವಾಪಸ್ ನಾವು ವಿಶ್ವಾಸದಲ್ಲಿ ಅವ್ರನ್ನ ಮನವಿ ಮಾಡ್ತೀನಿ, ಮತ್ತು 22ನೇ ತಾರೀಕಿಗೆ ಅವರು ವಾಪಸ್ ತೆಗೆಯೋ ಸಂದರ್ಭದಲ್ಲರೂ ಬರಲಿ, ನಮ್ಮ ಜೊತೆ ಸೇರಿಕೊಳ್ಳಿ ಅಂತ ಹೇಳಿದ್ದಾರೆ. ಆರ್ಗ ಜ್ಞಾನೇಂದ್ರಿಗೆ ಕುರುಡು ಅಂತ ಕರಿತೀವಿ ನಾವು. ಇಲ್ಲಿ ಕೆಳಗಡೆ ಈ ಒಂದು ಬೂತ್ ಮಟ್ಟದ ಕಾರ್ಯಕರ್ತ ಸಭೆ ಆಯಿತು, ಆ ಜಾಗ ಸಾಕಾಗಲಿಲ್ಲ. ಮೊನ್ನೆ ನಾಮಿನೇಷನ್ ನಾನು ಇಡೀ ಜಿಲ್ಲೆನ ಎಲ್ಲರೂ ಕರೆಯೋಕ್ಕೂ ಹೋಗಲಿಲ್ಲ. ಈ ಪತ್ರಿಕೆ ಟಿವಿನಲ್ಲಿ 12ನೇ ತಾರೀಕು ನಾಮಪತ್ರ ಸಲ್ಲಿಸ್ತೀನಿ ಅಂತಂದರು. 35,000 ಜನಕ್ಕೂ ಹೆಚ್ಚಿಗೆ ಸೇರಿಸಿದ್ರು. ಕಾರ್ಯಕರ್ತರು ಬೂತ್ಗಿಲ್ಲ ಅಂತಂದು ಕುರುಡ ಕಿವಿಲು ಅವರಿಗೆ. ಹಿಂದುತ್ವಕ್ಕೆ ಜಯವಾಗಲಿ ಅಂತ ಕೂಗ್ತಾ ಇದ್ರಲ್ಲ ಅವರೆಲ್ಲರೂ ಕೂಡ. ಕುರುಡನ ಕಣ್ಣಿಂದ ನೋಡ್ಬೇಕಲ್ವಾ? ಇಂಥವ್ ನಮ್ಮ ಗೃಹ ಮಂತ್ರಿ ನಾವು ಮಾಡ್ಕೊಂಡಿದ್ವಲ್ಲ, ನನಗೆ ನಾಚಿಕೆ ಆಗ್ತಾ ಇದೆ ಇವಾಗ. ಯಾರ್ಯಾರು BJPನಲ್ಲಿ ಇದ್ದಂಥ ಪ್ರಮುಖ ಕಾರ್ಯಕರ್ತರು ಅನೇಕರು ನಮ್ಮ ಜೊತೆ ಬಂದಿದ್ದಾರೆ. ಅವ್ರನ್ನ ಹೋಗಿ ರಿಪೇರಿ ಮಾಡ್ಕೊಡೋದೇ ಅರ್ಧ ಗಂಟೆ ಅವ್ರ ಮನೆಗೆ ಕೂತ್ಕೋತಾರೆ. ಎಂದಾದ್ರೂ ಅವ್ರ ಮನೆಗೆ MP ಹೋಗಿದ್ದಾರೆ ಒಂದ್ಸರಿನಾರು? ಇಡೀ ಜಿಲ್ಲೆನಲ್ಲಿ ಭಾರತೀಯ ಜನತಾ ಪಾರ್ಟಿಯ 60%ಗೂ ಹೆಚ್ಚಿಗೆ ಕಾರ್ಯಕರ್ತರು ನಮ್ಮ ಜೊತೆ ಬಂದ್ಬಿಟ್ಟಿದ್ದಾರೆ ಈಗಾಗಲೇ. ಅವ್ರ ಮನೆ ಹೋಗ್ತಾರೆ, ಪ್ರಮುಖರ ಮನೆಗೆ. ಯಾಕಪ್ಪ ಅವ್ರ ಜೊತೆ ಹೋಗ್ತಿದ್ಯಾ? ಬಾ ಬಿಜೆಪಿಗೆ. ಇವ್ರಿಗೆ ಅದಕ್ಕೆ ಹೇಳ್ತಾರೆ ಕುರುಡಿದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಮುಂದಿನ ಚುನಾವಣೆ ನನ್ನ ಕಥೆ ಏನೋ ಈ ಭಯ ಇವ್ರಿಗೆ ಹುಟ್ಟಿದೆ. MP ರಾಘವೇಂದ್ರ ಅವರು ಈ ಚುನಾವಣೆ ಸೋತೋಗ್ತೀನಿ ಅಂತ ಭಯ ಅವ್ರಿಗೆ ಹುಟ್ಟಿದೆ. ಹಾಗಾಗಿ ಬಾಯಿ ಬಂದಂಗೆ ಮಾತಾಡಿದೆ, ತಲೆ ಕೆಟ್ಟು ಹುಚ್ಚಿಡ್ದೋಗಿದೆ. ನಾನು ಅದಕ್ಕೋಸ್ಕರ ಉತ್ತರ ಕೊಡಲ್ಲ. ಉತ್ತರ ಚುನಾವಣೆಯಲ್ಲಿ ಮತದಾರರೇ ಕೊಡ್ತಾರೆ. ನನಗೆ ಗೆಲ್ಲಿಸ್ತಾ ಇರೋಕ್ಕೆ ವಿಶ್ವಾಸ ನನಗಿದೆ. ಸರ್, ನೀವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಅವರಿಗೆ
ಈಶ್ವರಪ್ಪ ಅವ್ರ ಸೋಲನ್ನ ನನಗೆ ನೋಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೂ ಅದೇ ಆಸೆ, ನನ್ನ ಸೋಲ್ ನೋಡಬಾರ್ದು, ನಾನು ಗೆಲೇ ನೋಡ್ಬೇಕು. ಪ್ರಾಮಾಣಿಕವಾಗಿ ಅವ್ರು ಹೇಳಿದ್ದಾರೆ. ನಾನು ಇನ್ನೊಂದು ಪ್ರಾಮಾಣಿಕ ನಂದು ಹೇಳಿದ್ದೀನಿ. ನಾನು ಅವ್ರಿಗೆ ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಇದು ಸಿದ್ದರಾಮಯ್ಯ ಭಾಳ ಸರಿ ಹೇಳ್ಯಾರೆ. ಹಿಂಗೆ ಜನೆದರು ಸುಳ್ಳು ಹೇಳ್ತಾರೆ. ಆದರೆ ಮತ್ತೆ ನಾನು BJP ಬರ್ತೇನೆ ಗೆದ್ದ ತಕ್ಷಣ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಕಾಲಿಗೆ ಬಿದ್ದು BJP ಬಂದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಿ ಮುಂದಿನ ಚುನಾವಣೆ ಜ್ಞಾನೇಂದ್ರನ ಗೆಲ್ಲಿಸಿ ಈ ರೀತಿ ಇನ್ನೂ ಅನೇಕ ಸಮಸ್ಯೆಗಳಿದಾವಲ್ಲ ಅದನ್ನು ಪರಿಹಾರ ಮಾಡೋದಕ್ಕೆ ಅವನ್ನೂ ಬಳಸ್ಕೋತೇನೆ. ಸರಿ, ಭಾರತದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅನ್ನೋದಾದ್ರೆ GST ಮೂಲಕ ವಿಪರೀತ ತೆರಿಗೆ ಹಾಕ್ತಾ ಇರೋದ್ರ ಬಗ್ಗೆ ಇನ್ಫ್ಲೇಷನ್ ಇಂತ GST ತೆರಿಗೆ ನಾನು ಹೇಳೋದು ಕೇಳಿ, ಇವೆಲ್ಲ ನಿಮ್ಮಂತ ಬುದ್ಧಿವಂತರಿಗೆ ಮಾತ್ರ ಗೊತ್ತು. ಆ ಹಳ್ಳಿಯ ಜನಕ್ಕೆ ಏನು ಗೊತ್ತು? ಅವ್ರಿಗೇನು ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಹಿಂದುತ್ವ, ಇದು ಅನ್ಯಾಯ ಆಗ್ತಾ ಇದೆ, ಕುಟುಂಬ ರಾಜಕಾರಣ, ಇದ್ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಈ ದಿಕ್ಕಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಅವ್ರ ಧ್ವನಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇವೆಲ್ಲ ಬಹಳ ಬುದ್ಧಿವಂತರದ್ದು, ವೋಟ್ ಮಾಡಕ್ಕೆ ಬರದೇ ಇರೋ ಚರ್ಚೆ ಬಿಡಿ, ಆಮೇಲೆ ನೋಡೋಣ. ಸರ್, ಈ ಚುನಾವಣೆ ಚಿಹ್ನೆ ಬಗ್ಗೆ ತಾವು ಮೊನ್ನೆ ಮಾತು ಹೇಳಿದ್ದೀರಾ, ಅದು ನಿಮ್ಗೆ ಯಾವ ಚಿಹ್ನೆ ಸಿಗ್ಬೋದು ಅಂತ ಕೇಳ್ಬೋದು? ಗೊತ್ತಿಲ್ಲ ನನಗೆ. ಚುನಾವಣಾ ಆಯೋಗ ಯಾವ್ದು ಕೊಡುತ್ತೋ ಅದು ತಗೊಳ್ತೀನಿ ನಾನು. ನನಗೆ ಗೊತ್ತಿಲ್ಲ, ಯಾಕಂದರೆ 22ನೇ ತಾರೀಕು ಮಧ್ಯಾಹ್ನ 3 ಗಂಟೆ ತನಕ ವಿಡ್ರಾಯಲ್ಸ್ಗೆ ಅವಕಾಶ ಇದೆ. ಪಾಪ ಬಹಳ ಜನ ಕಾಯ್ತಾರೆ. BJP ಅವರು ಈಶ್ವರಪ್ಪ ವಿಡ್ರಾ ಮಾಡ್ತಾರೆ, ಈಶ್ವರಪ್ಪ ವಿಡ್ರಾ ಮಾಡಿ. ಯಾಕೆ ಕಾಯ್ತಿದೆ? ಈಗಾಗಲೇ ಸೋಲಿನ ಭೀತಿ ಶುರು ಆಯ್ತಾ ನಿಮಗೆ? ಈ ಸೋಲಿನ ಭೀತಿ ಇಲ್ಲ ಅಂತಂದ್ರೆ ಎಲ್ಲರಿಂದನೂ ಪ್ರೆಷರ್, ಕೇಂದ್ರ ನಾಯಕರಿಂದ ಹಿಡಿದು ಪರಿವಾರ ಪ್ರಮುಖರಿಂದ ಹಿಡಿದು ಎಲ್ಲರತ್ರನು ಹೇಳ್ಸದೆ ಹೇಳಿ ಕೈ ಮುಗಿತೀನಿ ಅನ್ನೋ ಸುದ್ದಿ ಬರಬೇಡಿ. ನಾನು ನಿಲ್ಲೋನೆ. ಆಗ್ತಾ ಇರೋಂಥ ಅನ್ಯಾಯವನ್ನು 30-35 ವರ್ಷ ತಪಸ್ ಮಾಡಿ ಈ ಕಟ್ಟಿರೋಂಥ ಪಾರ್ಟಿ ಇದು. ಇಲ್ಲಿ ನೋಡ್ಕೊಂಡು ನಾನು ಸುಮ್ಮನೆ ಕೂಡಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತೀನಿ ಅಂದರೆ ಇಲ್ಲ ನೀವು ಹೇಳ್ತಿರೋದೆಲ್ಲ ಸರಿ. ಅವ್ರು ಹೇಳೋದು ವಾದ, ನೀವು ಕುಟುಂಬ ರಾಜಕಾರಣ ಒಂದೇ ಅಪ್ಪ ಮಕ್ಕಳ ಕೈಲಿರೋದು ಹೌದು, ಇದು ನಾವು ಒಪ್ಪಲ್ಲ. ಜ್ಞಾನೇಂದ್ರ ನಮ್ಮನೆಗೆ ಬಂದಿದ್ದರು. ನನಗೆ ಅವರು, ಶಂಕರಮೂರ್ತಿಯ ಮಗ ಅರುಣ, ರವಿಕುಮಾರ್ MLC 100 ಜನ ನಮ್ಮ ಮನೆಗೆ ಬಂದಿದ್ದರು. ನಾನೆಲ್ಲ ಹೇಳಿದೆ, ನೋಡಪ್ಪ ಹಿಂಗಿದೆ ಪರಿಸ್ಥಿತಿ. ಹೆಣ್ಮಕ್ಳು ಇಡೀ ರಾಜ್ಯದಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ. ಯಾರ್ಯಾರ ಹೆಣ್ಮಕ್ಳು ಇವ್ರು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ, ಯಾವ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ದಾರೆ ಅದನ್ನು ಹೇಳಿದ್ದೀನಿ. ಹಿಂದುತ್ವದ ಬಗ್ಗೆ ಎಲ್ಲರನ್ನೂ ಪಕ್ಕಕ್ಕೆ ಸರಿಸ್ಬಿಟ್ಟಿದ್ದಾರೆ. ಈಗ ಇರ್ಬೇಕಾದ್ರೆ ಇದು ನೋಡ್ತಾ ಸುಮ್ಮನೆ ಕೂತ್ಕೊಳ್ಳ ನಾನು ಒಂದೇ. ನೀವು ಹೇಳ್ತಿರೋದೆಲ್ಲವೂ ಸರಿ, ಆದ್ರೂ ನಿಂತ್ಕೋಬೇಡಿ. ಈ ಬಂಡವಾದಕ್ಕೆ ಏನು ಹೇಳಿ ನಾನು? ಸರ್, ಹೆಣ್ಮಕ್ಳಿಗೆ ಯಾರ್ಯಾರಿಗೆ ಬೇಡಪ್ಪ, ನಾನು ವಿವರಕ್ಕೆ ಹೋದ್ರೆ ನಿಮಗೂ ಗೊತ್ತು, ನನಗೂ ಗೊತ್ತು. ನಿಮಗೆ ಗೊತ್ತಿಲ್ಲ ಅಂತ ದೇವರಣೆ ಮಾಡಿ ಹೇಳ್ತೀರಾ? ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದೆ. ನೋಡಿ, ವಂಚನೆ ಮಾಡ್ಕೋಬೇಡಿ, ಇದು ಆತ್ಮವಂಚನೆ. ಬಿಡಿ, ಬೇಡ. ನಾನು ಅದಕ್ಕೋಸ್ಕರ ನಾನು ಹೇಳಕ್ ಹೋಗಲ್ಲ. ಅನಂತಕುಮಾರ್ ಅವರು, CT ರವಿ ಅವರು ಅಥವಾ ಪ್ರತಾಪ್ ಸಿಂಹ ಅವ್ರ ಬಗ್ಗೆನೂ ನೀವು ಹೇಳಿದ್ರಿ. ಇವಾಗ ಅವರೆಲ್ಲ ಕೂಡ ನಿಮ್ಗೆ ಏನ್ ಹೇಳ್ತಾರೆ? ಏನಾದ್ರು ಸಜೆಸ್ಟ್ ಮಾಡಿದ್ರೆ ಅಥವಾ ನೀವು ದಿನ ಫೋನ್ ಮಾಡ್ತಾರೆ, ದಿನ ಹಿಂದುತ್ವ ಉಳಿಬೇಕು, ನೀವು ತಗೊಂಡಿರೋ ಸ್ಟ್ಯಾಂಡ್ ಸರಿ ಇದೆ. ಅದು ನೇರ ಬರಕ್ಕೆ ಸಮಸ್ಯೆಗಳಿವೆ, ಬೇರೆ ಬೇರೆ ಸಮಸ್ಯೆ ನನಗೂ ಅರ್ಥ ಆಗುತ್ತೆ. ಅವ್ರು ಯಾರು ಹೇಳ್ಬೇಕು, ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ, ನೀವು ಹಿಂದುತ್ವ ಉಳಿಸಿ, ನೀವು ಓಡಾಟ ಮಾಡಿ, ಅಪ್ಪ ಮಕ್ಕಳಿರೋ ಕೈಲಿರೋ ಪಾರ್ಟಿನ ಮುಕ್ತ ಮಾಡಿ, ಎಲ್ಲರೂ ಹೇಳ್ತಾ ಇದ್ದಾರೆ. ಯಾರು ನನಗೆ ಹಿಂದೆ ಮುಂದೆ ನೋಡಿಲ್ಲ. ಮತ್ತೆ ಹೇಳ್ತೀನಿ, ಈ ರೀತಿ ಪ್ರಮುಖರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಉಳಿಬೇಕು, ಅಪ್ಪ ಮಕ್ಕಳು ದೂರ ಸರಿಸಬೇಕು ಅಂತ ಒಬ್ಬರು ಕೂಡ ಚುನಾವಣೆ ನಿಲ್ಬೇಡಿ, ನೀವು ತಗೊಂಡಿರೋ ದಿಟ್ಟ ಹೆಜ್ಜೆ ಸರಿ ಇದೆ, ನೀವು ನುಗ್ಗಿ ಗೆಲ್ತೀರಿ, ಇದು ನನಗೆಲ್ಲರೂ ಹೇಳ್ತಾರೆ. ಸರ್, ಅದಕ್ಕೆ ಪೂರಕವಾಗಿ ಸರ್, ಈಗ ನಿಮ್ಮಲ್ಲಿ ಮುಖಂಡರು, ನಿಮ್ಮ ಸಮಕಾಲೀನ ಎಲ್ಲ ಸ್ನೇಹಿತರು, ನಾಯಕರು ಎಲ್ಲರೂ ನಿಮ್ಮನ್ನು ಬೆಂಬಲ ಮಾಡ್ತಾ ಇದ್ದಾರೆ ಅಂದರೆ ಅವರೆಲ್ಲರೂ ಸೇರಿ BJPನ ದುರ್ಬಲಗೊಳಿಸ್ತಾ ಇದ್ದಾರೆ. ಇಲ್ಲ, ಮತ್ತೆ ಅವರೆಲ್ಲ ಸೇರಿ ಪಕ್ಷ ಕಟ್ಟಿರೋದೇ. ಆದ್ರೆ ಈ ಸಿದ್ಧಾಂತ, ಇದು ಅನ್ಯಾಯ ಯಾವಾಗಾಗಿದೆ? ಈ ಚುನಾವಣೆಯಲ್ಲಿ ವಿಜೇಂದ್ರ ರಾಜ್ಯದ ಅಧ್ಯಕ್ಷನ ಹೆಂಗಾದ್ರು 6 ತಿಂಗಳು ಖಾಲಿ ಇತ್ತು. ಅಧ್ಯಕ್ಷ ಸ್ಥಾನ ಭರ್ತಿ ಮಾಡಿ ಇವ್ರಿಗೆ ಒಪ್ತಿಲ್ಲ. ಯಡಿಯೂರಪ್ಪನವರು ಅಲ್ಲಿ ಹೋಗಿ ಕೂತ್ಕೊಂಡು ಹಠ ಮಾಡಿ 6 ತಿಂಗಳಾದ ಮಗನ್ನೇ ಮಾಡ್ಕೊಂಡು ಬಂದರು. ಅಲ್ಲಿ ಶುರುವಾಯಿತು. ಅದಾಗ್ತಿದ್ದಂಗೆ ಯಾರನ್ನೂ ಕೇಳದೆ ರಾಜ್ಯ ಪದಾಧಿಕಾರಿಗಳನ್ನ ಅನೌನ್ಸ್ ಮಾಡಿದ್ರು. ಅದನ್ನು ಒಳಗೆ ಎಲ್ಲರೂ ವಿರೋಧ ಮಾಡಿದ್ರು. ಅದಾದ ನಂತರ ಕ್ಯಾಂಡಿಡೇಟ್ಗಳು ಇಷ್ಟ ಬಂದವರೆಲ್ಲ ಕೊಟ್ಕೊಂಡ್ರು. ಇದೆಲ್ಲ ನೋಡ್ತಾ ಸುಮ್ಮನೆ ಕೂತ್ಕೊಂಡು ಬೇಡ ಅನ್ನೋದು ಉದ್ದೇಶಕ್ಕೆ. ಅವ್ರು ಯಾರು ದುರ್ಬಲರು ಅಲ್ಲ. ಅವರು ನೀವು ಹೇಳಿದ್ರಲ್ಲ ಕಾನೂನು ಸಿದ್ಧಾಂತ, ಆ ಸಿದ್ಧಾಂತದಲ್ಲಿ ಇರೋರು. ನಾನು ಸಿದ್ಧಾಂತದಲ್ಲಿ ಇದ್ದೋನೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್, ಹಿಂದುಳಿದವರು, ದಲಿತರು ಇಡೀ ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯ ಸಮಾವೇಶ ಆಯಿತು. ತಡ್ಕೊಳಕ್ಕಾಗಲಿಲ್ಲ ಯಡಿಯೂರಪ್ಪನವರಿಗೆ. ಈ ಹಿಂದುಳಿದವರು, ದಲಿತರು ಕೇಳಿದೆ ನಾನು, ಬೇಡವ ನಿಮಗೆ? ಇಲ್ಲ, ನಂಗೆ ಗೊತ್ತಿಲ್ಲ, ನಿಲ್ಲಿಸ್ಬೇಕು. ಅಮಿತ್ ಶಾ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಆಮೇಲೆ ಚೋಟದ ಯಾರಂತ ಬಿಟ್ಟೆ. ರಾಜ್ಯದ KGP ಅವ್ರು ಕಟ್ಟಿದ್ರು. ನನಗೆ ಎನರ್ಜಿ ಮಿನಿಸ್ಟರ್ ಆಗಿದ್ದೆ. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯ ಅಧ್ಯಕ್ಷ ಆಗಪ್ಪ ಅಂದರು. ಅಧ್ಯಕ್ಷ ಅದೇ ಪಕ್ಷದ ತೀರ್ಮಾನಕ್ಕೆ ಹಿಂದೋಗಿ ಮೊನ್ನೆ ಚುನಾವಣೆ MLA ಚುನಾವಣೆ ಸ್ಪರ್ಧೆ ಮಾಡಿಕೊಡ್ದು ನನಗೂ ಜಗದೀಶ್ ಶೆಟ್ಟರು ಇಬ್ಬರಿಗೂ ಹೇಳಿದ್ರು.
ನಾನು ಸ್ಪರ್ಧೆ ಮಾಡಲಿಲ್ಲ. ಆದರೆ ಯಾವಾಗಲೂ ಕೂಡ ಇಷ್ಟು ದುಸ್ಥಿತಿಗೆ ಬಿಜೆಪಿ ಬಂದಿರಲಿಲ್ಲ. ಹಿಂದುತ್ವದ ಎಲ್ಲ ಪ್ರಮುಖರಿಗೂ ಅವಕಾಶಗಳು ಇತ್ತು, ಇಲ್ಲ ಅಂತಲ್ಲ. ಒಂದೇ ಕುಟುಂಬದಲ್ಲಿ ಕೈಲಿರೋ ಅಪ್ಪ ಮಗ ಇನ್ನೊಬ್ಬ ಮಗ 3 ಜನ ಕೈಲಿ ಇರಲಿಲ್ಲ. ಹಾಗಾಗಿ ಇದು ತಡ್ಕೊಂಡಾರ್ದೆ ಈ ಚುನಾವಣೆ ಸ್ಪರ್ಧೆ ಮಾಡಿದೆ. ಈಗ ತಮ್ಮ ಬೆಂಬಲಕ್ಕಿರುವಂತಹ ಈ ಮುಖಂಡರುಗಳು ಬಹಿರಂಗವಾಗಿ ತಮ್ಮ ಜೊತೆ ಪ್ರಚಾರಕ್ಕೆ ಬರ್ತಾ ಇಲ್ಲ. ಸರಿಸುಮಾರು 16 ಲಕ್ಷ ಜನ ಮತದಾರರನ್ನ ತಾವು ಈ ಅವಧಿಯಲ್ಲಿ ಏಕಾಂಗಿಯಾಗಿ ಭೇಟಿ ಮಾಡೋದು ಸಾಧ್ಯ. ನಾನು ಏಕಾಂಗಿ ಅಲ್ರಿ, ಮೊನ್ನೆ 3 ಲಕ್ಷ ಜನ ಬಂದಿದ್ರು, ನಾನು ಕರೀದೇ ಬಂದಿದ್ರು. ಸ್ಟಾರ್ ಕ್ಯಾಂಪೇನ್ ಅಘೋಷಿತ ಇವರೆಲ್ಲರೂ ಸ್ಟಾರ್ ಕ್ಯಾಂಪೇನ್ಗಳೇ. ಸಾಮಾನ್ಯ ಕಾರ್ಯಕರ್ತೇ ನನ್ನ ಸ್ಟಾರ್ ಕ್ಯಾಂಪೇನ್ಗಳು. ಮತದಾರರಲ್ಲ, ಆ ಮತದಾರರು ಏನಂತ ಕರಿಬೇಕೆ, ದೇವರಾಜ ಅರಸಿನ ಕರಿತಿದ್ರು ನೋಡ್ರಿ. ಅಲ್ಲ ಅವರು ಕಣ್ಣಿಗೆ ಕಾಣದೇ ಇರೋಂಥ ಮತದಾರರು ಅಂತ ನೋಡ್ರಿ. ದೇವರಾಜ ಅದೃಶ್ಯ ಮತದಾರ ನನ್ನ ಜೊತೆಗಿದ್ದಾರೆ. ಇವತ್ತು ಯಾರೋ ಹೇಳ್ತಾ ಇದ್ರು ಆಟೋ ರಿಕ್ಷಾದವರು, ಅವರೇ ಈಶ್ವರಪ್ಪಂಗೆ ಕೊಟ್ಬಿಡಿ ಸರ್, ಆಟೋ ರಿಕ್ಷಾದ ಬರುವಂಥ ಪ್ರಯಾಣಿಕರಿಗೆ ಆಟೋ ರಿಕ್ಷಾ ಡ್ರೈವರ್ಗಳು ಹೇಳ್ತಾನೆ. ಕೇಳಿದ್ರೆ ಎಂದಾದ್ರು ಇದನ್ನ? ಹೋಟೆಲ್ಲಿರೋ ಮಾಣಿ ಕಾಫಿ ಕೊಡ್ದಾಗ ಕೇಳ್ತಾನೆ, ಯಾರಿಗೆ ಕೊಟ್ಬಿಡ್ತೀರಿ ಸರ್? ಏನಪ್ಪ ಯಾರಿಗೆ ಕೊಡ್ಬೇಕಪ್ಪ? ಈಶ್ವರಪ್ಪ ಕೊಡ್ತಾನೆ. ಸಾಮಾನ್ಯ ಜನ ಅವರಿಗೆ ರಾಜಕೀಯ ಪ್ರಜ್ಞೆ ಅನ್ನೋದಕ್ಕಿಂತಲೂ ಕೂಡ ಧರ್ಮ ಉಳಿಬೇಕು, ಈ ಲೆಕ್ಕದಲ್ಲಿ ಎಲ್ಲರೂ ಇದ್ದಾರೆ. ಹಾಗಾಗಿ ನನಗೆ ಅವರೆಲ್ಲರೂ ಕೂಡ ಬೆಂಬಲ ಕೊಡ್ತಾರೆ. ಅವರೇ ನನ್ನ ಈ ಹೋಟೆಲ್ ಸಪ್ಲೈಯರೇ ನನ್ನ ಸ್ಟಾರ್ ಕ್ಯಾಂಪೇನೆ, ಆಟೋ ರಿಕ್ಷಾ ಡ್ರೈವರೇ ನನ್ನ ಸ್ಟಾರ್ ಕ್ಯಾಂಪೇನೆ. ದೊಡ್ಡವರು ಬಂದು ಭಾಷಣಗಳು ಅಲಂಕಾರ ಬೇಕಾದಷ್ಟು ಆಗ್ಬೋದು, ಅವ್ನ ಕುಂತಲ್ಲೇನೆ ಅವ್ನ ಕೆಲಸ ಅವ್ನ ಕಾಯಕ ಮಾಡ್ತಾನೆ ನನ್ನ ಬಗ್ಗೆ ಪ್ರಚಾರ ಮಾಡ್ತಾನಲ್ಲ, ಅಂತ ಕಾರ್ಮಿಕರಿಗೆ ಅಂತ ಯುವಕರಿಗೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸ್ತೀನಿ. ಇದ್ರಾಗೆ ನನ್ನ ಮನೆ. ರಾಜ್ಯದ ಫಲಿತಾಂಶ ಏನಾಗುತ್ತೆ? ಮಾತಾಡಿದ್ದ ಅವನೇನು ಹೇಳ್ದ ಜ್ಞಾನೇಂದ್ರ, ಚೀಟಿ ಹಂಚಕ್ಕೆ ಜನ ಇಲ್ಲ ಅಂತ. ಅದಕ್ಕೆ ಹೇಳಿದ್ರೆ ಕೂಪಗುಂಡ ಕೈ ಬಿಟ್ಟು ಹೊರ ಬಂದಿದ್ದಾನ. ಗೃಹ ಮಂತ್ರಿ ಆದಾಗಲೂ ಕೂಡ ತೀರ್ಥಹಳ್ಳಿ ಕ್ಷೇತ್ರ ಬಿಟ್ಟು ಬಹಳ ಕಡಿಮೆ ಹೋಗೇ ಇಲ್ಲ, ಇಲ್ಲೇ ಒದ್ದಾಡೋದು. ಗೃಹ ಮಂತ್ರಿ ಮೂರುವರೆ ಮುಖ್ಯಮಂತ್ರಿ ಬಂದಿದ್ರು ಶಿವಮೊಗ್ಗಕ್ಕೆ ಅಂದೆ ನಾನು. 3 ಜನ ಮುಖ್ಯಮಂತ್ರಿಗಳು, ಅರ್ಧ ಮುಖ್ಯಮಂತ್ರಿ ಅವರು ಬಂದವ್ರು. ಏನು ಉಳಿದವರೆಲ್ಲ ಬಾಮಿಸ್ಕೊಂಡಿದ್ರು. ಯಡಿಯೂರಪ್ಪನವ್ರು ಉಸಿರಾಡಲಿಲ್ಲ ನನ್ನ ಬಗ್ಗೆ. ಈ ಪತ್ರಕರ್ತರು ಕೇಳಕ್ ಹೋದ್ರೆ ಪ್ರಶ್ನೆ ಬಾಗ್ಲಕ್ಕೊಂಡ್ರು, ಕ್ಲಾಸ್ ಏರ್ಸ್ಕೊಂಡ್ರು. ಇವನಿಗೆ ಸೊಕ್ಕು ಬಂದಿತ್ತು, ಚೀಟಿ ಹಂಚಕ್ಕೆ ಜನ ಬಂದು ನೋಡ್ಲಿ ತೀರ್ಥಹಳ್ಳಿ ಒಂದ್ಸರಿನಾರು ಕುರುಡು ಕಣ್ಣಿಲ್ವ ಇವನಿಗೆ? ಎಂತೆಂಥವ್ರು ಬಂದು ಬಿಜೆಪಿ ನನ್ನ ಜೊತೆ ಯಾಕೆ ಬಂದರು? ಇವ್ರು ಕಂಡಿಲ್ಲ, ಇವ್ರು ಯಾರು ಅವ್ರಿಗೆ? ಇವರೆಂತಾನೆ ಅವನಿಗೆ ಗೆಲ್ಸಿದ್ದು. ಹಿಂಗೆ ಮಾತಾಡಿ ಏನೆಲ್ಲ ಚೀಟಿ ಹಂಚೋಕ್ಕಿಲ್ಲ, ಮುಂದಿನ ಚುನಾವಣೆ ನನ್ನ ಗತಿ ಏನು ಅವನದಲ್ಲ. ಜ್ಞಾನೇಂದ್ರ ಇಲ್ಲಿ ಗೆಲ್ಬೇಕು ಅಂತ ನನ್ನ ಆಸೆ. ನಾನು ಹೆಂಗೆ ಒಪ್ಪಿಸ್ಲಿ ಇವ್ರನ್ನೆಲ್ಲ? ಅವ್ರದ್ದು ತಪ್ಪಾಯ್ತು ಅಂತ ಕಾಲಿಡಿಸ್ಬೇಕಾ? ಇನ್ನೊಂದು ನಂಗೆ ಹೇಳಲ್ಲಪ್ಪ ಅಂತ ಹೇಳ್ಬೇಕಾ ನಾನು? ಅವ್ರು ಹೇಳ್ಬೇಕಾ? ಹೇಳ್ತಾರೆ ಸರ್. ಸಿದ್ದರಾಮಯ್ಯ ಎಷ್ಟು ಹೇಳಿಲ್ಲ ಸರ್, ಎಷ್ಟು ಸರಿ ಹೇಳಿ. ರಾಜಕಾರಣ ಬಿಡೋದು ಸತ್ತ ಮೇಲೇನೆ, ಅಲ್ಲಿ ತನಕ ಬಿಡಲ್ಲ. ಅರ್ಥ ಆಯ್ತಾ? ಇದ್ದಿದೆ ಸುಳ್ಳು ಸಿದ್ದರಾಮಯ್ಯಗಿಂತ ಸುಳ್ಳೆಲ್ಲ ಇದಾರ. ಇತ್ತೀಚ ಯಡಿಯೂರಪ್ಪ ಅಲ್ಲ ದಾರಿಯಲ್ಲಿ ಹುಟ್ಟಾರೆ. ನಿಮ್ಮ ಪಕ್ಷದ ಒಂದು ಇದೇನಿದೆ, ಒಂದು ಪಾಲಿಸಿ